ಪ್ರಕಟಣೆ ಪುಸ್ತಕ ಕೊನೆ ಕಾಲಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪುಸ್ತಕ, ಅನಾವರಣಗೊಂಡಿರುವ ಪುಸ್ತಕ. ಇದು ಬಹಿರಂಗವಾಗಿ ಎಲ್ಲರೂ ತಿಳಿದುಕೊಳ್ಳುವಂಥ ಪುಸ್ತಕ. ಇದು ತೆರೆದಿಟ್ಟಲ್ಪಟ್ಟಂಥ ಪುಸ್ತಕ, ಕ್ರಿಸ್ತನನ್ನು ತಿಳಿಯುವಂಥ ಪುಸ್ತಕ. ಸತ್ಯವೇದದ ಪುಸ್ತಕಗಳಲ್ಲಿ ಕೊನೆ ಕಾಲಕ್ಕೆ ತುಂಬ ಉಪಯೋಗ ಆಗುವಂಥ ಒಂದು ಪುಸ್ತಕದ ಬಗ್ಗೆ ಈ ದಿನದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡೋಣ. ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್ ಅವರು ಇರ್ತಕ್ಕಂಥದ್ದು ತುಂಬ ಸಂತೋಷ. ನಮಸ್ಕಾರ. ತುಂಬ ಸಂತೋಷ. ಪ್ರಕಟಣೆಯ ಪುಸ್ತಕ ಎಲ್ಲೋ ಒಂದು ಕಡೆ ಪ್ರಕಟಣೆ ಅಂತೇಳಿದ ತಕ್ಷಣ ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗುವಂಥ, ಈಗ ನಮ್ಮ ಪೋಲಿಯೋ ಡ್ರಾಪ್ಸ್ ಮಾಡಿಕೊಂಡಾಗ ಲಸಿಕೆ ಹಾಕ್ಸ್ಕೊಳ್ಳಿ ಅಂತ ಆಟೋನಲ್ಲಿ ಹೇಳ್ಕೊಂಡು ಬರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಪ್ರಕಟಣೆಯ ಪುಸ್ತಕ ಅಂತ ಹೇಳಿದ್ರೆ ಜನರು ಭಯಪಡ್ತಾರೆ. ಯಾಕೆ? ಕಾರಣ ಇಷ್ಟೇ, ಕಾಲಾನುಕಾಲಕ್ಕೂ ಅನೇಕರು ತಿಳ್ಕೊಂಡಿರ್ತಕ್ಕಂಥದ್ದು ಇದು ಒಂದು ಮುಚ್ಚಲ್ಪಟ್ಟಂಥ ಪುಸ್ತಕ, ಇದು ತಿಳಿಯಲಾರದ ಪುಸ್ತಕ, ಇದರಲ್ಲಿ ಅನೇಕ ಮರ್ಮಗಳು ಇವೆ, ರಹಸ್ಯಗಳಿವೆ ಅಥವಾ ಸಾಂಕೇತಿಕ ವಿಷಯಗಳಿವೆ, ಇದನ್ನು ನಮಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂಬುದಾಗಿ ಮನಸ್ಸನ್ನು ಅವರು ಬಂಧನದಲ್ಲಿಡ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಫಸ್ಟ್ ರಾಜದಾಸ್, ಎಲ್ಲೋ ಒಂದು ಕಡೆ ಈ ಪುಸ್ತಕದಲ್ಲಿ ಎಲ್ಲ ಅಂಶಗಳು ಅಡಗಿದೆ ಅಂತ ನನಗನ್ಸುತ್ತೆ ಯಾವಾಗೆಲ್ಲ ಇದನ್ನು ಓದಿದಾಗ. ನಿಮ್ಮ ಒಂದು ಅನಿಸಿಕೆ? ಈ ಪುಸ್ತಕದಲ್ಲಿ ಕ್ರಿಸ್ತನನ್ನು ಹೆಚ್ಚಾಗಿ ಹರಿಯಲು ಸಾಧ್ಯವಿದೆ, ಆದರೆ ಸೈತಾನ ಇದನ್ನು ತಿಳ್ಕೊಳ್ಬಾರ್ದು ಜನ ಅಂಥೇಳಿ ಅದನ್ನು ಬಚ್ಚಿಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಎಷ್ಟೋ ಸಭೆಗಳು, ಬೇರೆ ಡಿನಾಮಿನೇಷನ್ಗಳು, ನಾನು ಹೇಳ್ತಾ ಇದ್ದೀನಿ, ಈ ಒಂದು ಪುಸ್ತಕದ ಬಗ್ಗೆ ಮಾಹಿತಿನೇ ಕೊಡೋದಿಲ್ಲ. ಎಲ್ಲೋ ಒಂದು ಕಡೆ ನಾನು ಯಾರನ್ನೂ ಕೊಂಚವಾಗಿ ಮಾತಾಡ್ತಾ ಇಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಕೀರ್ತನೆ ನಮಗೆ ತುಂಬ ಕಂಫರ್ಟಬಲ್ ಆಗಿದೆ, ಆದಿಕಾಂಡ ತುಂಬ ಕಂಫರ್ಟಬಲ್ ಆಗಿದೆ, ಅಥವಾ ಎರೇಮಿಯ ತುಂಬ ಕಂಫರ್ಟಬಲ್ ಆಗಿದೆ. ಪ್ರಕಟಣೆಯ ಪುಸ್ತಕದ ಬಗ್ಗೆ ನಾವು ಮಾತಾಡುವಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಯೋಚನೆ ಮಾಡ್ತೀವಿ. ಓಕೆ, ಮುಂದೆ ಹೋಗೋಣ. ಈ ಒಂದು ಪ್ರಕಟಣೆ ಈ ಒಂದು ಆರಂಭದಲ್ಲೇ ನಾವು ನೋಡುವಾಗಾದರೆ ಯೇಸು ಸ್ವಾಮಿಯ ಪ್ರಕಟಣೆ ಅಂತ ಒಂದು ಕಡೆ ಇದೆ, ಯೋಹಾನನ ಪ್ರಕಟಣೆ ಅಂತಿದೆ. ಇದರಲ್ಲಿ ಯಾವ್ದು ನಾವು ತಗೋಬೇಕು ಫಸ್ಟ್ ಪ್ರಸನ್ನಕುಮಾರ್? ಬಹಳ ಮುಖ್ಯವಾಗಿ ತಿಳಿದುಕೊಳ್ಬೇಕಾದದ್ದು ಏನಪ್ಪ ಅಂದರೆ, ಇಡೀ ಪ್ರಕಟಣೆ ಕ್ರಿಸ್ತನ ಕೇಂದ್ರವಾಗಿದೆ. ವಂಡರ್ಫುಲ್. ಅದು ಯೋಹಾನನೇ ಬರೆದಿರಬಹುದು, ಬೇರೆ ಯಾರೇ ಬರೆದಿರಬಹುದು, ಕ್ರಿಸ್ತನಿಲ್ಲದೆ ಆ ಪ್ರಕಟಣೆ ಪುಸ್ತಕ ಇರಲಿಕ್ಕೆ ಸಾಧ್ಯವಿಲ್ಲ. ಓಕೆ, ಯಾಕೆಂದರೆ ಇನ್ನೊಂದು ಕಡೆ ಹೇಳ್ತದೆ, ಇಡೀ ಸತ್ಯವೇದವು ಪ್ರಕಟಣೆಯಲ್ಲಿದೆ. ಆದಿಕಾಂಡದಿಂದ ಪ್ರಕಟಣೆವರೆಗೆ ತೆಗೆದುಕೊಂಡಾಗ ಅದರ ಸಾರಾಂಶ, ಮುಕ್ತಾಯ ಎಲ್ಲವೂ ಈ ಪ್ರಕಟಣೆಯಲ್ಲಿದೆ. ಈಗ ರಾಜದಾಸ್, ಈ ಒಂದು ಪ್ರಕಟಣೆಯ ಪುಸ್ತಕ ಎಲ್ಲ ಕ್ರೈಸ್ತಿಯ ಜನರು ಅವರ ಆತ್ಮೀಕ ಆರೋಗ್ಯಕ್ಕಾಗಿ ಯಾಕೆ ಓದಬೇಕು? ಯಾಕೆ ಈ ಪುಸ್ತಕ ಓದಬೇಕಂತ ಹೇಳಿದ್ರೆ, ನಾವು ಯುಗದ ಸಮಾಪ್ತಿಯಲ್ಲಿ ಜೀವಿಸ್ತಾ ಇದ್ದೇವೆ ಎಂಬುದನ್ನು ಜನ ಅರ್ಥ ಮಾಡ್ಕೊಳ್ಬೇಕು. ವಂಡರ್ಫುಲ್. ಅದನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ, ಆಗ ಈ ಪುಸ್ತಕದ ವಿಶೇಷತೆ ಏನು ಎಂಬುದಾಗಿ ತಿಳ್ಕೊಂಡು ಇದರಲ್ಲಿರ್ತಕ್ಕಂಥ ರಹಸ್ಯವನ್ನು ತಿಳ್ಕೊಳ್ಳಿಕ್ಕೆ ಬಯಸ್ತಾರೆ. ಕೆಲವರು ಹೇಳ್ತಾರೆ, ಇದರಲ್ಲಿ ಗುಡ್ ನ್ಯೂಸು ಇದೆ, ಇದರಲ್ಲಿ ಬ್ಯಾಡ್ ನ್ಯೂಸ್ ಇದೆ, ಒಳ್ಳೆ ಸುದ್ದಿನೂ ಇದೆ, ಕೆಟ್ಟ ಸುದ್ದಿನೂ ಇದೆ. ಫಸ್ಟ್ ರಾಜದಾಸ್, ಏನಿದು? ಇದು ಒಳ್ಳೆಯವರಿಗೆ ಸುಸಂದೇಶ, ದುಷ್ಟರಿಗೆ ದುಃಖ ಸಂದೇಶ, ಎರಡನ್ನೂ ಒಳಗೊಂಡಿದೆ. ಈಗ ನಾವು ಒಳ್ಳೆಯವರಾದರೆ ಇದು ಸುಸಂದೇಶವಾಗಿರ್ತದೆ, ನಮಗೊಳ್ಳೆ ಸಂತೋಷ ಸುದ್ದಿ ಇದೆ ಅಂತ ನಮಗೆ ಅನಿಸುತ್ತೆ. ನಾವು ಈ ಲೋಕದಲ್ಲಿ ಪಾಪವಾಗಿದ್ದರೆ ಇದು ಭಯಂಕರವಾಗಿರುತ್ತೆ, ದಂಡನೆ ಇದೆ. ಓಕೆ, ನ್ಯಾಯ ವಿಚಾರಣೆಯ ದಿನ ಬರ್ತಾ ಇದೆ, ಎಲ್ಲ ಅಂಶಗಳು ಇದರಲ್ಲಿ ನೋಡಿ. ಈಗ ನಾವು ಮುಂದೆ ಹೋಗೋಣ. ಇದರ ಒಂದು ದಿನಾಂಕ ಈ ಒಂದು ಭಾಗದಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಪ್ರಕಟಣೆ ಪುಸ್ತಕದಲ್ಲಿ ದಿನಾಂಕದ ಬಗ್ಗೆ, ಯಾವ ಒಂದು ರಾಜ ಇದ್ದ, ಯಾವ ಸಮಯದಲ್ಲಿ ಇದನ್ನು ಬರೆಯಲ್ಪಟ್ಟಿದೆ ಎಂಬತಕ್ಕಂಥ ಒಂದು ವಿಷಯವನ್ನು ತಿಳಿಸ್ಕೊಡಿ. ಪ್ರಕಟಣೆ ಪುಸ್ತಕವನ್ನು ಮೊದಲನೇದಾಗಿ ತಿಳ್ಕೊಳ್ಬೇಕು, ಬರೆದಂಥವನು ಯೋಹಾನ ಎಂಬುದಾಗಿ. ಈತನು ಯೇಸು ಸ್ವಾಮಿಯ ಶಿಷ್ಯರಲ್ಲಿ ಕೊನೆಯ ಶಿಷ್ಯ, ಅಂದರೆ ಯೇಸು ಸ್ವಾಮಿಯ ಜೊತೆಯಲ್ಲಿರುವಾಗ ಬಹಳ ಯೌವನಸ್ಥನಾಗಿದ್ದ. ಓಕೆ, ಎಲ್ಲ ಶಿಷ್ಯರಿಗಿಂತಲೂ ಅಂತ್ಯದಲ್ಲಿ ಮರಣ ಹೊಂದಿದವನು ಈತನು. ಓಕೆ, ಸೊ ಹೆಚ್ಚು ಕಡಿಮೆ ಈ ಪ್ರಕಟಣೆ ಪುಸ್ತಕವನ್ನು ಬರೆದಾಗ ಮೊದಲನೇ ಶತಮಾನವಾಗಿತ್ತು. ವಂಡರ್ಫುಲ್. ಇದನ್ನು ಬರೆದು ಮುಗಿಸೋ ತನಕ ಹೆಚ್ಚು ಕಡಿಮೆ ಕ್ರಿಸ್ತ ಶಕ 94 ಅಥವಾ 95 ಆ ಅವಧಿಯಲ್ಲಿ ಈ ಪುಸ್ತಕವನ್ನು ಬರೆದಿರ್ತಕ್ಕಂಥದ್ದು. ಯೋಹಾನನು ಈ ಪುಸ್ತಕದ
ಸಂಪಾದಕನು ಎಂಬುದಾಗಿ ಸಾಕಷ್ಟು ಪುರಾವೆಗಳು, ಸಾಕಷ್ಟು ಮಾಹಿತಿಗಳು ನಮಗಿದೆ. ಇದರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ. ಎಲ್ಲೋ ಒಂದು ಕಡೆ ಇನ್ನೊಂದು ಯೋಹಾನ ಬರೆದಿರಬಹುದು ಅಂತ ಕೂಡ ಜನರು ಹೇಳ್ತಾರೆ. ಆದರೆ ಖಂಡಿತವಾಗ್ಲೂ ನಾವು ಹೇಳಬಹುದು, ಈ ಪ್ರಕಟಣೆಯನ್ನು ಬರೆದಿರ್ತಕ್ಕಂಥದ್ದು ಯೋಹಾನ ಎಂಬತಕ್ಕಂಥ ವಿಷಯವನ್ನು ನಾವು ನೋಡ್ತೀವಿ. ಈಗ ಈ ಒಂದು ಅಪೋಕಲಿಪ್ಸ್ ಎಂಬತಕ್ಕಂಥ ಒಂದು ಪದ ಇದೆ ಇಂಗ್ಲೀಷ್ನಲ್ಲಿ. ಮುಚ್ಚಿರುವ ಪುಸ್ತಕ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಈ ಅಪೋಕಲಿಪ್ಸ್ ಅಂದರೆ ಏನು? ಎರಡು ಪದವನ್ನು ನೀವು ಬಹಳ ಗಂಭೀರವಾಗಿ ತಿಳ್ಕೊಳ್ಬೇಕು. ಒಂದು ಅಪೋಕ್ರಿಫಾ ಎಂಬುದಾಗಿ. ಅಪೋಕ್ರಿಫಾ ಅಂದರೆ ಹಿಡನ್, ಮುಚ್ಚಿರ್ತಕ್ಕಂಥದ್ದು. ಅದಕ್ಕೆ ತದ್ವಿರುದ್ಧವಾದದ್ದೇ ಅಪೋಕ್ಯಾಲಿಪ್ಸ್ ಎಂಬುದಾಗಿ. ಅಪೋಕ್ಯಾಲಿಪ್ಸ್ ಎಂಬತಕ್ಕಂಥ ಗ್ರೀಕ್ ಪದದ ಅರ್ಥ ಏನಪ್ಪ ಅಂದರೆ ರಿವೀಲ್ಡ್, ಅನ್ವೇಲ್ಡ್ ಅಥವಾ ಅನಾವರಣಗೊಂಡದ್ದು ಎಂಬುದಾಗಿ. ಯಾವುದೋ ಒಂದು ವಿಷಯ, ಯಾವುದೋ ಒಂದು ಸತ್ಯ ಅಡಕವಾಗಿದೆ, ಆ ಸತ್ಯವನ್ನ ನಾವು ಅನಾವರಣಗೊಳಿಸುತ್ತೇವೆ ಹೊರತು ಹೊಸದಾಗಿ ಏನು ಮಾಡ್ತಾ ಇಲ್ಲ. ಈ ಸತ್ಯ ಇದೆ, ಆ ಸತ್ಯವನ್ನು ಜನಗಳಿಗೆ ತಿಳಿಸತಕ್ಕಂಥದ್ದೇ, ಪ್ರಕಟಿಸುವುದೇ ಈ ಪ್ರಕಟಣೆಯ ಪುಸ್ತಕದ ಸಾರಾಂಶ. ಫಸ್ಟ್ ರಾಜದಾಸ್, ಈ ಒಂದು ಪುಸ್ತಕ ನೀವು ಆಗಲೇ ಹೇಳ್ತಾ ಇದ್ರಿ, ಈಗ ನಮ್ಮ ಈ ರೆಮಿನೆಂಟ್ ಸ್ಟಡಿ ಬೈಬಲ್ ಪ್ರಕಾರ ದಿಸ್ ಈಸ್ ಅನ್ ಅನ್ವೇಲಿಂಗ್ ಬುಕ್ ಅಂತ ಹೇಳ್ತಾರೆ. ಪರದೆಯನ್ನ ತೆರೆದಿರ್ತಕ್ಕಂಥ ಒಂದು ಪುಸ್ತಕ ಅಂತಾರೆ. ಏನಂತೀರ? ಇದು ಖಂಡಿತವಾಗಿಯೂ ತೆರೆದಿರುವಂಥ ಪುಸ್ತಕ. ಯಾಕಂತ ಹೇಳಿದ್ರೆ ಮುಚ್ಚಲ್ಪಟ್ಟ ಪುಸ್ತಕ ಯಾವುದಂದ್ರೆ ದಾನಿಯೇಲನ ಪುಸ್ತಕ. ದಾನಿಯೇಲನ ಪ್ರವಾದನೆಯಲ್ಲಿ ಸ್ವಾಮಿ ಅದನ್ನು ಮುದ್ರಿಸು, ಇದು ಅಂತ್ಯಕಾಲದಲ್ಲಿ ಪ್ರಕಟಣೆ ಆಗ್ತಕ್ಕಂಥದ್ದು. ಈಗ ನಾವು ಜೀವಿಸ್ತಕ್ಕಂಥದ್ದು ಅಂತ್ಯಕಾಲ. ಇನ್ನೂ ಅನೇಕರು ತಿಳ್ಕೊಂಡಿದ್ದಾರೆ ಇದು ಈಗಿನ ಕಾಲಕ್ಕಲ್ಲ, ಇನ್ನು ಮುಂದಿನ ಕಾಲಕ್ಕೆ ಅಂತೇಳಿ. ಇದು ಪ್ರೊಕ್ಯಾಸ್ಟಿನೇಷನ್, ಮುಂದೂಡ್ತಕ್ಕಂಥದ್ದು ಸೈತಾನ್ ತಂತ್ರ ಆಗಿದೆ. ಜನಗಳ ಹೀಗೆ ಮುಂದೂಡಿಸ್ತಾ ಇದ್ರೆ ಅಲ್ಲಿರ್ತಕ್ಕಂಥ ಸತ್ಯ ಪ್ರಕಟಣೆ ಆಗಲ್ಲ ಅವ್ರಿಗೆ, ಆಗ ಅವರೆಲ್ಲ ನಾಶ ಆಗ್ತಾರೆ. ಈಗ ವಿಶೇಷವಾಗಿ ಈ ಪುಸ್ತಕದಲ್ಲಿ ಯೇಸು ಸ್ವಾಮಿ ನಮಗಾಗಿ, ಮನುಷ್ಯರ ರಕ್ಷಣೆಗಾಗಿ ಮಾಡ್ತಕ್ಕಂಥ ಕಾರ್ಯ ಏನಿದೆ ಎಂಬುದಾಗಿ ಇಲ್ಲಿ ಪ್ರಕಟಿಸ್ತಾ ಇದೆ. ಅದು ತಿಳಿದೇ ಇದ್ರೆ ಎಲ್ಲ ನಾಶ ಆಗಿಬಿಡ್ತಾರೆ. ವಂಡರ್ಫುಲ್. ನಾವು ಮುಂದೆ ಹೋಗೋಣ, ಸಮಯವನ್ನು ವ್ಯರ್ಥ ಮಾಡದೆ. ಮೊದಲನೇ ಅಧ್ಯಾಯ, ಮೊದಲನೇ ವಚನವನ್ನು ನೀವು ಓದಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಯೇಸು ಕ್ರಿಸ್ತನ ಪ್ರಕಟಣೆ. ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆ ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಮುಂತಿಳಿಸಿದನು. ಇದು ಪ್ರಕಟಣೆಯ, ಯೇಸು ಸ್ವಾಮಿಯ ಪ್ರಕಟಣೆ ಅಂತಕ್ಕಂಥ ವಿಷಯವನ್ನು ಇಲ್ಲಿ ಮೊದಲನೇದಾಗಿ ಶುರು ಮಾಡಿದ್ದಾರೆ ಲೇಖಕ. ರೆವಲೇಷನ್ ಆಫ್ ಜೀಸಸ್ ಕ್ರೈಸ್ಟ್. ಹೇಳಿ. ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಪ್ರಕಟಿಸಲಿಕ್ಕೆ ಆತನು ಸಂದೇಶವನ್ನು ಮಗನು ಕೊಡ್ತಾನೆ, ಮಗನು ಅದನ್ನು ತನ್ನ ದೂತನು ಕೊಡ್ತಾನೆ, ದೂತನು ತಂದು ಇದನ್ನು ಯೋಹಾನನು ಕೊಡ್ತಾನೆ, ಯೋಹಾನನು ಅದನ್ನು ತನ್ನ ಭಕ್ತರಿಗೆ ತಿಳಿಸ್ತಾರೆ. ಇದು ಒಂದು ವಿಧಾನ ನೋಡ್ತೀವಿ, ಪ್ರೊಸೀಜರ್. ಇದು ನೇರವಾಗಿ ದೇವರು ತಿಳಿಸ್ಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಸೂರ್ಯನನ್ನು ನಾವು ನೇರವಾಗಿ ನೋಡೋಕ್ಕಾಗಲ್ಲ. ಇನ್ನು ದೇವ್ರನ್ನ ನೋಡ್ಲಿಕ್ಕೆ ಹೇಗಾಗತ್ತೆ, ಆತನ ಶಬ್ದ ಕೇಳೋಕ್ಕೆ ಹೇಗಾಗತ್ತೆ. ಇಸ್ರೇಲ್ರ ಕಾಲದಲ್ಲೂ ಸಹ ನೋಡ್ತೇವೆ, ಇಸ್ರೇಲ್ರು ದೇವ್ರ ಧ್ವನಿ ಕೇಳೋಕ್ಕಾಗಲಿಲ್ಲ. ಆತನ ಶಬ್ದ ಕೇಳಲಿಕ್ಕೆ ಯಾರು ಕಳಿಸಿದ್ರು? ಮೋಶೆನ ಕಳಿಸಿದ್ರು. ಆತನು ಇಸ್ರೇಲರಿಗೂ ದೇವರಿಗೂ ಒಂದು ಮಧ್ಯವಸ್ತಕನಾಗಿ ಕೆಲಸ ಮಾಡ್ತಾನೆ. ಖಂಡಿತವಾಗ್ಲಿ ಇದ್ರ ಬಗ್ಗೆ ನಾವು ಇನ್ನೂ ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ವೆಲ್ಕಮ್ ಬ್ಯಾಕ್. ವಿರಾಮಕ್ಕೆ ಹೋಗುವ ಮುನ್ನ ಮೊದಲನೇ ಅಧ್ಯಾಯ, ಮೊದಲನೇ ವಚನವನ್ನು ನಾವು ಸ್ವಲ್ಪ ಕಲ್ತ್ವಿ. ಆದರೆ ಈ ಒಂದು ಎರಡನೇ ವಚನಕ್ಕೆ ಹೋಗುವ ಮುನ್ನ ಲೇಖಕರ ಬಗ್ಗೆ, ಲೇಖಕ ಎಲ್ಲಿದ್ದ ಈ ಒಂದು ಅಧ್ಯಾಯವನ್ನು ಬರೀಬೇಕಾದ್ರೆ, ಈ ಪುಸ್ತಕವನ್ನು ಬರೀಬೇಕಾದ್ರೆ ಅದಕ್ಕೆ ಸ್ವಲ್ಪ ನೀವು ಬೆಳಕನ್ನು ಚೆಲ್ಲಬೇಕು ಅಂತ ಕೇಳ್ಕೊಳ್ತೇವೆ. ಈಗ ಮುಂದೆ ನಾವು ಇನ್ನೊಂದು ವಚನದಲ್ಲಿ ಓದಲಿಕ್ಕೆ ಹೋಗ್ತೇವೆ. ಯೋಹಾನನು ಈ ಪುಸ್ತಕವನ್ನು ಬರೆಯುವಾಗ ಆತನನ್ನು ಪತ್ಮೋಸ್ ದ್ವೀಪಕ್ಕೆ ಹಾಕಿದರು. ಯಾವಾಗ ಹಾಕಿದ್ರು, ಯಾಕೆ ಹಾಕಿದ್ರು ಅದನ್ನು ಮುಂದೆ ತಿಳ್ಕೊಳ್ಳೋಣ. ಬಟ್ ಒಂದು ಸತ್ಯವನ್ನು ತಿಳ್ಕೊಳ್ಬೇಕು. ಅದ್ಯಾವುದಂದರೆ, ಈ ಪ್ರಕಟಣೆ ಬರೆದಂಥ ಯೋಹಾನನೇ ಉಳಿದ ಸುವಾರ್ತೆಯನ್ನು, 1ನೇ ಯೋಹಾನ, 2ನೇ ಯೋಹಾನ, 3ನೇ ಯೋಹಾನ, ಈ 5 ಪುಸ್ತಕಗಳನ್ನು ಬರೆದಂಥವನು ಈ ಶಿಷ್ಯನಾದ ಯೋಹಾನನೆಂಬುದನ್ನು ತಿಳ್ಕೊಳ್ಬೇಕು. ಎಲ್ಲ ಒಂದು ಕಡೆ ಪಾಲ್ಗೆ ನಾವು ಸ್ವಲ್ಪ ಮಹತ್ವ ಜಾಸ್ತಿ ಕೊಡ್ತೀವಿ. ಯಾಕೆಂದರೆ ಆಬ್ವಿಯಸ್ಲಿ ಅವ್ರು ತುಂಬ ಪುಸ್ತಕಗಳನ್ನು ಬರೆದಿದ್ದಾರೆ. ಬಟ್ ಯೋಹಾನ ಬರೆದಿರ್ತಕ್ಕಂಥದ್ದು ಕೂಡ ಟು ಬಿ ಟೇಕನ್ ವೆರಿ ಸೀರಿಯಸ್ಲಿ. ಖಂಡಿತವಾಗಿಯೂ. ಓಕೆ, ಪತ್ಮೋಸ್ ದ್ವೀಪದಲ್ಲಿ ಯಾಕೆ ಬಂದ, ಏನು ಮಾಡ್ತಿದ್ದ ಎಂಬತಕ್ಕಂಥ ಅಂಶಕ್ಕೆ ನಾವು ಮುಂದೆ ಬರೋಣ. 2ನೇ ವಚನಕ್ಕೆ ನಾವು ಬರುವುದಾದರೆ ದಯವಿಟ್ಟು ಪಾಸ್ಟರ್ ಪ್ರಸನ್ನಕುಮಾರ್ 2ನೇ ವಚನವನ್ನು ಓದಬೇಕು ಅಂತ ಕೇಳ್ಕೊಳ್ತೀನಿ. ಯೋಹಾನನು ತಾನು ಕಂಡದ್ದನ್ನೆಲ್ಲ ತಿಳಿಸುವವನಾಗಿ ದೇವರ ವಾಕ್ಯದ ವಿಷಯವಾಗಿಯೂ
ಯೇಸು ಕ್ರಿಸ್ತನು ಹೇಳಿದ ಸಾಕ್ಷಿಯ ವಿಷಯವಾಗಿಯೂ ಸಾಕ್ಷಿ ಕೊಟ್ಟನು. ಇಲ್ಲಿ ಫಸ್ಟ್ ರಾಜದಾಸ್ ಇಲ್ಲಿ ಎರಡು ವಿಚಾರವನ್ನು ನಾನು ನಿಮ್ಮಲ್ಲಿ ಕಲಿಬೇಕು ಅಂತಿದ್ದೀನಿ. ಮೊದಲನೇದಾಗಿ ಸಾಕ್ಷಿ ಎಂಬತಕ್ಕಂಥ ಒಂದು ಪದ, ಎರಡನೇದಾಗಿ ನೋಡ್ದ ಅಂತ ಹೇಳಿದೆ. ಈಗ ಯಾರೋ ಹೇಳಿದ್ರು ನಾನು ಬರದೆ ಅನ್ನೋ ಒಂದು ಪದ ಪ್ರಯೋಗ ಮಾಡಿದೆ. ಸಾಕ್ಷಿ ಎಂಬತಕ್ಕಂಥ ಪದ ಇದೆ, ಇಲ್ಲಿ ನಾನು ನೋಡಿದ್ದನ್ನು ಬರದೆ ಅಂತ. ಇಲ್ಲಿ ಏನು ನಡೀತಾ ಇದೆ ಸ್ವಲ್ಪ ವಿವರಿಸಿ. ಯೋಹಾನನು ನಾವು ಎಲ್ಲರೂ ತಿಳ್ಕೊಳ್ಬೇಕಾದಂಥ ಪ್ರಾಮುಖ್ಯ ಸತ್ಯ ಅಂತ ಹೇಳಿದ್ರೆ, ಕ್ರಿಸ್ತನಿಗೆ ಆಪ್ತನಾದಂಥ ಒಬ್ಬ ಶಿಷ್ಯ. ಯೇಸು ಕ್ರಿಸ್ತನ ಸಂಗಡ ಹೆಚ್ಚು ಒಡನಾಟ ಮಾಡಿದಂಥ ಶಿಷ್ಯ ಅಂದರೆ ಯೋಹಾನ. ಇನ್ಫ್ಯಾಕ್ಟ್ ಕ್ಯಾಬಿನೆಟ್ ಮಿನಿಸ್ಟರ್ ಇರ್ತಾರೆ, ಪ್ರೈಮ್ ಮಿನಿಸ್ಟರ್ಗೆ ಕೆಲವು ಅತಿ ಸಮೀಪಸ್ಥ ಅಂತ ಮಂತ್ರಿಗಳಿರ್ತಾರೆ. ಹಾಗೆಯೇ ಎಲ್ಲ ಶಿಷ್ಯರಲ್ಲಿ ಯೋಹಾನನು ಭಾಳ ಆಪ್ತನಾಗಿದ್ದ. ಅದರಿಂದ ಆತನಿಗೆ ಕ್ರಿಸ್ತನ ಬಗ್ಗೆ ಹೆಚ್ಚು ಮಾಹಿತಿ ಇತ್ತು. ಆತನು ಕ್ರಿಸ್ತನ ಬಗ್ಗೆ ಸಾಕ್ಷಿ ಕೊಡಲಿಕ್ಕೆ ಆತನು ಆಧಾರಭರಿತವಾದ ವ್ಯಕ್ತಿಯಾಗಿದ್ದ. ಅದಕ್ಕೆ ಆತನು ಏನು ನೋಡಿದ್ದ, ಏನು ಕೇಳಿದ್ದ ಅದನ್ನು ಇಲ್ಲಿ ಬರೀತಿದ್ದಾನೆ ಹೊರತು ಆತನು ಅವ್ರಿವ್ರು ಕೇಳೋದನ್ನು ಹೇಳೋದನ್ನು ಬರೀಲಿಲ್ಲ. ಇದು ಥರ್ಡ್ ಪರ್ಸನ್ ವರದಿ ಆಗ್ಬಿಡ್ತಾ ಇತ್ತು. ಆದರೆ ಇದು ಪ್ರಥಮ ವ್ಯಕ್ತಿಯ ವರದಿಯಾಗಿದೆ. ಮೊದಲನೇದಾಗಿ ಆತನು ಯೇಸು ಸ್ವಾಮಿಯ ಸಾಕ್ಷಿಯನ್ನು ಕೊಡ್ತಾ ಇದ್ದ ಜನರಿಗೆ, ಖಂಡಿತವಾಗಿ. ಎರಡನೇದಾಗಿ ಎಲ್ಲವೂ ದರ್ಶನದಲ್ಲಿ ನೋಡಿರ್ತಕ್ಕಂಥ, ಖಂಡಿತ ಅದನ್ನು ತಿಳಿಸ್ಬೇಕು ಅಂತ ಇದ್ದೀನಿ. ಫಸ್ಟ್ ಪ್ರಶ್ನೆ ಅವರೇ, ಯು ಆರ್ ಮೈ ಟೀಚರ್. ಈ ಚಿಕ್ಕ ಮಕ್ಕಳಿಗೆ ನಾವು ಹೇಳ್ಬೇಕಾದ್ರೆ ಚಿತ್ರದ ಮೂಲಕ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಇಟ್ ಗೆಟ್ಸ್ ಇನ್ ಟು ದೇರ್ ಹೆಡ್ ಅಂತೀರ. ಸ್ವಲ್ಪ ಹೇಳಿ ಅದು ವಿವರಿಸಿ. ಸೊ ಈತನು ದರ್ಶನವನ್ನು ನೋಡ್ತಾ ಇದ್ದ. ದರ್ಶನಕ್ಕೂ ಕನಸಿಗೂ ವ್ಯತ್ಯಾಸ ಇದೆ, ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ನಾವು. ದರ್ಶನ ಅಂದರೆ ನೇರವಾಗಿ ಆಗ್ತಕ್ಕಂಥ ಘಟನೆಗಳನ್ನೇ ಆತನು ಬಹಳ ಸೂಕ್ಷ್ಮವಾಗಿ ಯೋಹಾನನು ಪರಲೋಕದಲ್ಲಿ ಈತನಿಗೆ ಒಂದು ದರ್ಶನ ಆಗ್ತಾ ಇತ್ತು. ಆ ಪತ್ಮೋಸ್ ದ್ವೀಪದಲ್ಲಿ ಒಬ್ಬನೇ ಕುಳಿತಿರುವಾಗ ಪ್ರಶಾಂತವಾದ ಸ್ಥಳದಲ್ಲಿ ಆ ದರ್ಶನವನ್ನು ಬರೀತಾನೆ. ಆ ದರ್ಶನಗಳು ಇವತ್ತು ಯೇಸು ಕ್ರಿಸ್ತನ ಸಾಕ್ಷಿಯಾಗಿದೆ. ಯಾಕೆಂದರೆ ಒಂದನ್ನು ತಿಳ್ಕೊಳ್ಬೇಕು, ಯೇಸು ಕ್ರಿಸ್ತನಿಲ್ಲದೆ ಪ್ರಕಟಣೆ ಇಲ್ಲ, ಪ್ರಕಟಣೆ ಇಲ್ಲದೆ ಯೇಸು ಕ್ರಿಸ್ತನಿಲ್ಲ. ವಂಡರ್ಫುಲ್. ಎಲ್ಲವೂ ಸಹ ಕ್ರಿಸ್ತನಿಗಾಗಿ ಬರೆದಿರ್ತಕ್ಕಂಥದ್ದು, ಕ್ರಿಸ್ತನ ಬಗ್ಗೆ ಬರೆದಿರ್ತಕ್ಕಂಥದ್ದು, ಕ್ರಿಸ್ತನಿಗೋಸ್ಕರ ಬರೆದಿರ್ತಕ್ಕಂಥದ್ದೇ ನಿಜವಾದ ಪ್ರಕಟಣೆಯ ಪುಸ್ತಕ. ವಂಡರ್ಫುಲ್. ಫಸ್ಟ್ ರಾಜದಾಸ್, ಮೊದಲನೇ ಕೊರಿಂಥದವರಿಗೆ 1ನೇ ಅಧ್ಯಾಯ 6ನೇ ವಚನವನ್ನು ನಾವು ಓದುವುದಾದರೆ, ಮೊದಲನೇ ಕೊರಿಂಥದವರಿಗೆ 1ನೇ ಅಧ್ಯಾಯ 6ನೇ ವಚನದಲ್ಲಿ ಇನ್ನೂ ಸ್ವಲ್ಪ ಮಾಹಿತಿ ಈ 2ನೇ ವಚನ, 1ನೇ ಅಧ್ಯಾಯ 2ನೇ ವಚನದ ಬಗ್ಗೆ ನಾವು ಕಲಿತಾ ಇದ್ದೀವಿ. ಇನ್ನೂ ಸ್ವಲ್ಪ ಬೆಳಕನ್ನು ಚೆಲ್ಲುವಂಥ ಒಂದು ವಚನವಾಗಿದೆ 1ನೇ ಕೊರಿಂಥದವರಿಗೆ 1ನೇ ಅಧ್ಯಾಯ 6ನೇ ವಚನ. ಯಾಕಂದರೆ ಕ್ರಿಸ್ತನ ವಿಷಯವಾದ ಸಾಕ್ಷಿಯು ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ ನೀವು ಎಲ್ಲ ನುಡಿಯಲ್ಲಿಯೂ ಎಲ್ಲ ತಿಳುವಳಿಕೆಯೂ ಆತನಲ್ಲಿ ಸಮೃದ್ಧಿ ಹೊಂದಿದವರಾಗಿದ್ದೀರಿ. ಸೊ ಸಾಕ್ಷಿಯನ್ನು ಕೊಡುವಂಥ ರೀತಿಯಲ್ಲಿ ಯೋಹಾನನ್ನು ಬರೆದಿದ್ದಾನೆ ಅಂತಕ್ಕಂಥ ಅಂಶಕ್ಕೆ ನಾವು ಬಂದಿದ್ದೀವಿ. ಸೊ ಈಗ 3ನೇ ತುಂಬ ಮುಖ್ಯವಾಗಿರ್ತಕ್ಕಂಥ ವಚನಕ್ಕೆ ಬಂದಿದ್ದೀವಿ. ಪ್ರಕಟಣೆ 1ನೇ ಅಧ್ಯಾಯ 3ನೇ ವಚನ. ಫಸ್ಟ್ ರಾಜದಾಸ್, ನೀವು ಓದಬೇಕು ಇದನ್ನು, ತುಂಬ ಚೆನ್ನಾಗಿದೆ ಈ ವಚನ, ಓದಿ. ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವರು ಅಂದರೆ ನಾವೀಗ ಓದ್ತಾ ಇದ್ದೀವಿ, ನಾವು ಕೇಳುವಂಥವರು, ಅದು ನೀವು. ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು ಧನ್ಯರು, ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಫಸ್ಟ್ ಪ್ರಶ್ನೆ, ಇದು ಸ್ಟಾರ್ಟಿಂಗ್ ಚೆನ್ನಾಗಿ ಸ್ಟಾರ್ಟ್ ಆಯಿತು, ಆದರೆ ಎಲ್ಲೋ ಎಂಡಿಂಗ್ ಕಡೆ ನಾವು ಬರುವುದಾದರೆ ಸ್ವಲ್ಪ ಭಯವನ್ನು ಹುಟ್ಟಿಸುವಂಥ ಒಂದು ವಚನ ಹೇಳಿ. ಪ್ರಕಟಣೆ ಇದೊಂದೇ ಒಂದು ಪುಸ್ತಕ. ಇಟ್ ಸ್ಟಾರ್ಟ್ಸ್ ವಿತ್ ದ ಬ್ಲೆಸ್ಸಿಂಗ್ ಅಂಡ್ ಕ್ಲೋಸಸ್ ವಿತ್ ದ ಕರ್ಸ್. ವಂಡರ್ಫುಲ್. ಓಕೆ, ಆಶೀರ್ವಾದದಿಂದ ಪ್ರಾರಂಭವಾಗ್ತದೆ. ಯಾಕೆಂದ್ರೆ ಓದುವವನು ಧನ್ಯನು. ವಂಡರ್ಫುಲ್. ಪ್ರಕರಣ 22ನೇ ಅಧ್ಯಾಯ 18 ಮತ್ತು 19 ಅಂದ್ರೆ ಕೊನೆಯ ಪುಸ್ತಕ. ಕೊನೆಯ ವಚನ ಹೇಳ್ತದೆ, ಯಾರಾದರೂ ಈ ಪುಸ್ತಕದಿಂದ ತೆಗೆದು ಹಾಕಿದ್ರೆ, ಅದರಲ್ಲಿ ಸೇರಿಸಿದ್ರೆ ನೀವು ಶಾಪಗ್ರಸ್ತರಾಗ್ತೀರ. ಈಗ ಈ ಯೂಟ್ಯೂಬ್ ಶಾರ್ಟ್ಸ್ ಅಂತ ಬರ್ತದೆ ಒಂದು, ಎಷ್ಟೋ ಜನರು ವೆರಿ ಕೇರ್ಲೆಸ್ಲಿ ದೇ ಪಿಕಪ್ ಒನ್ ವರ್ಸ್ ಫ್ರಮ್ ದ ಬುಕ್ ಆಫ್ ರೆವಲ್ಯೂಷನ್, ಅದಕ್ಕೇನೋ ಜೋಡಿಸ್ತಾರೆ, ಅದಕ್ಕೇನೋ ಸಬ್ಟ್ರಾಕ್ಟ್ ಮಾಡ್ತಾನೆ, ಅದನ್ನು ಈ ರೀತಿಯಾಗಿ ಅದನ್ನು ಇದು ಮಾಡ್ತಾರೆ, ವಿವರಿಸ್ತಾರೆ. ಆದರೆ ಇಲ್ಲಿ ಇಟ್ ಇಸ್ ವೆರಿ ಕ್ಲಿಯರ್ ಅಲ್ವಾ ಫಸ್ಟ್ ರಾಜದಾಸ್? ಈ ದೇವ್ರ ವಾಕ್ಯ ಅನ್ನೋದನ್ನ ಜನ ಅರ್ಥ ಮಾಡ್ಕೊಂಡಿಲ್ಲ. ಅವ್ರು ಇಷ್ಟ ಬಂದಾಗ ಉಪಯೋಗಿಸ್ಬೋದು, ಅವರ ಒಂದು ಆಕರ್ಷಣೆ, ಜನಗಳನ್ನ ಆಕರ್ಷಿಸಲಿಕ್ಕೋಸ್ಕರ ಉಪಯೋಗಿಸೋ ಹೊರತು ಇದರಲ್ಲಿರ್ತಕ್ಕ ಸತ್ಯವನ್ನು ವಿವರಿಸಬೇಕೆಂಬ ಉದ್ದೇಶದಿಂದ ಹೇಳ್ತಾ ಇಲ್ಲ. ಕೇವಲ ಜನರ ಆಕರ್ಷಣೆಗೆ ಏನೇನೋ ಕೊಡ್ತಾರೆ ಹೊರತು ಸತ್ಯ ಕೊಡಲ್ಲ ಯಾರು. ಹೌದು, ಖಂಡಿತವಾಗ್ಲು. ಈಗ ನೀವು ಹೇಳಿದ್ರಿ, ಈ ಒಂದು ಪ್ರವಾದನೆಯ ನುಡಿಗಳು ಕೊನೆಯ ಕಾಲಕ್ಕೆ ತುಂಬ ಅನುಗುಣವಾಗುವಂಥ ಒಂದು ವಚನಗಳಿವೆ. ಅದರಲ್ಲೂ ಮಾಹಿತಿ ಬಂದು ನೇರವಾಗಿದೆ.
ಪ್ರಕಟಣೆಯ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ನೋಡಪ್ಪ ಈ ಥರ ಸ್ಟ್ರೇಟ್ ಆಗಿ ಹೋಗು, ಅಲ್ಲಿ ಲೆಫ್ಟ್ ಇದೆ, ಅಲ್ಲೊಂದು ಹೋಟ್ಲ್ ಇದೆ, ಅಲ್ಲಿ ಮುಂದೆ ಹೋದ್ರೆ ಒಂದು ಫೈರ್ ಇಂಜಿನ್ ಸ್ಟೇಷನ್ ಇದೆ, ಅದ್ರ ಪಕ್ಕದಲ್ಲಿ ನೀನು ಅಂತ ಹುಡುಕುವಂಥ ಅಡ್ರೆಸ್ ಅಲ್ಲಿದೆ ಅನ್ನೋದು ಯಾವ ರೀತಿ ನಾವು ವಿಳಾಸವನ್ನು ತಿಳಿಸ್ತೀವೋ ಆ ರೀತಿಯಾಗಿ ಇಲ್ಲಿ ನಾವು ನೋಡ್ತೇವೆ. ಓಕೆ, ನಾಲ್ಕನೇ ವಚನಕ್ಕೆ ಹೋಗ್ಲಿಕ್ಕೆ ಮುಂಚಿತವಾಗಿ ಒಂದು ಸಣ್ಣ ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಈ ಪ್ರಕಟಣೆ ಪುಸ್ತಕವನ್ನ ಈ ಪಾಶ್ಚಾತ್ಯ ದೇಶಗಳಿದೆಯಲ್ಲ, ಪಾಶ್ಚಾತ್ಯ ದೇಶಗಳು ಅಂದರೆ ಯುರೋಪ್ ದೇಶ, ಅಮೇರಿಕ ದೇಶಗಳು, ಪೂರ್ವ ದೇಶ ಎಂಬುದಾಗಿ ಹೇಳುವಾಗ ಈಜಿಪ್ಟ್, ಪ್ಯಾಲೆಸ್ಟೈನ್, ಇವರಲ್ಲಿ ಕೆಲವರು ಏನು ಮಾಡ್ತಾ ಇದ್ರು ಅಂದರೆ ಈ ಪ್ರಕಟಣೆ ಪುಸ್ತಕವು ಪವಿತ್ರ ಪುಸ್ತಕವಲ್ಲ, ಇದನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ಆಗಲ್ಲ. ಇಟ್ಸ್ ನಾಟ್ ಅ ಹೋಲಿ ಬುಕ್. ಎಸ್, ಇಟ್ ಇಸ್ ನಾಟ್ ಇನ್ ದ ಬುಕ್ ಆಫ್ ಕ್ಯಾನನ್. ಬುಕ್ ಆಫ್ ಕ್ಯಾನನ್ ಅಂದರೆ ಅವರಲ್ಲಿ ಆಗಿನ ಯಹೂದ್ಯರ ಕಾಲದಲ್ಲಿ ಸುಮಾರು 200 ವರ್ಷಗಳ ತನಕ ಈ ಪುಸ್ತಕವು ಪವಿತ್ರವಾದ ಪುಸ್ತಕಗಳು ಎಂಬುದಾಗಿ ಬಳಸ್ತಾ ಇದ್ರು. ಆದರೆ ಈಜಿಪ್ಟ್, ಪ್ಯಾಲೆಸ್ಟೈನ್, ಸಿರಿಯಾ ಈ 3 ದೇಶಗಳು ಇವನ್ನು ತಿರಸ್ಕಾರ ಮಾಡಿದ್ರು. ಇಲ್ಲ, ಇದನ್ನು ನಾವು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಎಲ್ಲಿ ತನಕ ಮಾಡಲಿಲ್ಲ ಅಂದರೆ 4ನೇ ಶತಮಾನದ ತನಕ ಹೊಸ ಒಡಂಬಡಿಕೆಯ ಪುಸ್ತಕವು ಸತ್ಯವೇದದಲ್ಲಿ ಜೋಡಣೆ ಆಗಿರಲಿಲ್ಲ. ಓಕೆ, ಯಾಕೆಂದರೆ ಅದನ್ನು ನೆನೆಸ್ಕೊಂಡಿದ್ರು ಅದು ಒಂದು ತಿಳಿಯಲಾರದ ಪುಸ್ತಕ, ಮುಚ್ಚಲ್ಪಟ್ಟಂಥ ಪುಸ್ತಕ. ಬೇಡ, ಆನಂತರ 4ನೇ ಶತಮಾನ ಆದಮೇಲೆ ಎಲ್ಲರಿಗೂ ಅರ್ಥವಾಯಿತು ಇದು ಸಹ ಬಹಳ ಪ್ರಾಮುಖ್ಯವಾದಂಥ ಪುಸ್ತಕ. ಈಗ 3ನೇ ಅಧ್ಯಾಯದಲ್ಲಿ ಓದುವಲ್ಲ, ಕೊನೆಯ ಕಾಲಕ್ಕೆ ಅನ್ವಯವಾಗ್ತಕ್ಕಂಥ ಪುಸ್ತಕ, ಅದಕ್ಕೆ ಇದನ್ನು ಸೇರಿಸಲೇಬೇಕು ಎಂಬುದಾಗಿ ಎಲ್ಲರೂ ಸೇರಿ ಇವತ್ತು ಪ್ರಕಟಣೆ ಇಲ್ಲದೇ ಇದ್ರೆ ಸತ್ಯವೇದ ಪರಿಪೂರ್ಣವಾಗ್ತಿರ್ಲಿಲ್ಲ. ಇದರ ಬಗ್ಗೆ ನಾವು ಇನ್ನೂ ಬಹಳಷ್ಟು ಚರ್ಚೆ ಮಾಡಬೇಕಾಗಿದೆ, ಸಮಯ ಬದ್ಧರಾಗಿದ್ದೀವಿ. ಇನ್ನು 3ನೆಯ ವಚನದಲ್ಲಿದ್ದೇವೆ, ಎಲ್ಲೂ ಹೋಗಬೇಡಿ. ವಿರಾಮದ ನಂತರ 4ನೇ ವಚನವನ್ನು ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ವೆಲ್ಕಮ್ ಬ್ಯಾಕ್. ಪ್ರಕಟಣೆಯ ಪುಸ್ತಕವನ್ನು ಓದ್ತಾ ಇದ್ದೇವೆ, ಕಲಿತಾ ಇದ್ದೇವೆ. ಇದು ಒಂದು ಚರ್ಚೆ ಅಲ್ಲ, ಸತ್ಯವೇದದಲ್ಲಿ ನೇರವಾಗಿ ಮಾತನಾಡುವಂಥ ಅಂಶಗಳನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. 4ನೇ ವಚನಕ್ಕೆ ಬರೋಣ. ಮಾಸ್ಟರ್ ಪ್ರಸನ್ನ ಅವರೇ, ದಯವಿಟ್ಟು 4ನೇ ವಚನವನ್ನು ಓದಿ. ಪ್ರಕಟಣೆ 1ನೇ ಅಧ್ಯಾಯ 4ನೇ ವಚನ. ಚಿಕ್ಕ ಆಸ್ಯ ಪ್ರದೇಶಗಳಲ್ಲಿರುವ 7 ಸಭೆಗಳಿಗೆ ಯೋಹಾನನು ಬರೆಯುವುದು ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವ ಆತನಿಂದ ಮತ್ತು ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಈಗ ಪ್ರಶ್ನೆ ಅವರೇ, ಈ ಒಂದು ವಚನ ಸಾಲು ಏಷ್ಯಾ ಭಾಗದಲ್ಲಿರ್ತಕ್ಕಂಥ 7 ಸಭೆಗಳು ಅಂತ ಹೇಳಲ್ಪಟ್ಟಿದೆ. ಕೆಲವು ಕಡೆ ನಾನು ಕೇಳಿದ್ದೇನೆ, ಇದು ನಮಗೆ ಅನ್ವಯಿಸೋಲ್ಲ, ನಾವು ಅಮೇರಿಕ ದೇಶದಲ್ಲಿದ್ದೇವೆ, ನಾವು ಡೆನ್ಮಾರ್ಕಲ್ಲಿದ್ದೇವೆ, ನಾವು ಈ ಕಡೆ ಇದ್ದೇವೆ, ಇದು ನಮಗೆ ಅನ್ವಯಿಸುವಂಥ ವಚನವಲ್ಲ ಅನ್ನೋ ಒಂದು ಎಲ್ಲೋ ಒಂದು ಕಡೆ ಕೇಳಿದ್ದೀನಿ. ಇದರಲ್ಲಿ ಏನು ಸತ್ಯ ಇದೆ? ಈ ಮೊದಲನೇ ಸಾಲು, ಜಾನ್ ಟು ದ 7 ಚರ್ಚಸ್ ವಿಚ್ ಆರ್ ಇನ್ ಏಷ್ಯಾ, ಏಷ್ಯಾ ಭಾಗದಲ್ಲಿರ್ತಕ್ಕಂಥ ಈ 7 ಸಭೆಗಳು, ಈ 7 ಸಭೆಗಳು ಎಲ್ಲಿದೆ, ಯಾವುದರ ಬಗ್ಗೆ ಅಥವಾ ಯಾರಿಗೆ ಬರೆಯಲ್ಪಟ್ಟಿರ್ತಕ್ಕಂಥ ಒಂದು ಅಂಶವಾಗಿದೆ? ನೋಡಿ, ಏಷ್ಯಾ ಕಾಂಡ ಎಂಬುದಾಗಿ ಹೇಳುವಾಗ ಈ 7 ಸಭೆಗಳು ಯೋಹಾನನು ಬರೆದಂಥ ಪತ್ಮೋಸ್ ದ್ವೀಪದ ಹತ್ತಿರವೇ ಇದೆ. ಬೋಧಕರಾದ ರಾಜದಾಸ್ ಅವರಿಗೆ ಆ ಸಭೆಗಳಿಗೆ ಹೋಗುವಂಥ ಒಂದು ಸೌಭಾಗ್ಯ ಸಿಕ್ತು, ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಮತ್ತು ನಾನು ಇಷ್ಟು ಕೇಳಲಿಕ್ಕೆ ಇಷ್ಟಪಡ್ತೇನೆ, ಅದೇನಪ್ಪ ಅಂದರೆ ಆಗಿನ ಕಾಲದಲ್ಲಿ ಆ 7 ಸಭೆಗಳು ಇತ್ತು. ಏನಂತೀರಾ? ಆ 7 ಸಭೆಗಳಿಗೆ ನೇರವಾಗಿ ಯೋಹಾನನು ಮಾತ್ರವಲ್ಲ, ಪೌಲನು ಹೋಗ್ತಾ ಇದ್ದ, ಇತರ ಶಿಷ್ಯರು ಹೋಗ್ತಾ ಇದ್ರು. ಪೌಲನ ಪ್ರಸಂಗ ಎಫೆಸ ಸಭೆಗೆ ಅನೇಕ ಸಾರಿ ಹೋಗ್ತಾ ಇದೆ ಎಂಬುದಾಗಿ. ಯಾಕೆ 7 ಸಭೆಗಳಿಗೆ ಬರದ ಎಂಬುದಾಗಿ ಹೇಳುವಾಗ 7 ಸಭೆಗಳು ಒಂದಕ್ಕೊಂದು ಹತ್ತಿರವಾಗಿತ್ತು. ಒಂದು 7 ಸಭೆಗಳು ಮಾತ್ರ ಇತ್ತು. ಆದರೆ ಅದರ ಸಂದೇಶ, ಆ 7 ಸಭೆಗಳಿಗೆ ಕೊಡ್ತಕ್ಕಂಥ ಸಂದೇಶ ಇಡೀ ವಿಶ್ವಕ್ಕೆ ಅನ್ವಯವಾಗುತ್ತದೆ. ಕೇವಲ ಒಂದು 7 ಸಭೆಗೆ ಮಾತ್ರ ಸೀಮಿತವಲ್ಲ ಸಂದೇಶಗಳು. ಈಗ ಉದಾಹರಣೆಗೆ ಈ ಸತ್ಯವೇದ ಯಾರಿಗೂ ಅನ್ವಯವಾಗ್ತದೆ? ಎಲ್ಲರಿಗೂ, ಎಲ್ಲ ಭಾಷೆಯಲ್ಲೂ ಇದೆ, ಪ್ರತಿಯೊಬ್ಬರಿಗೂ ಅನ್ವಯವಾಗಿರುವಾಗ
ಯೋಹಾನನು ಆ 7 ಸಭೆಗಳಿಗೆ ಸಂದೇಶವನ್ನು ಬರೆಯುವಾಗ ಅವುಗಳು ಸಹ ಅಂತ್ಯಕಾಲದ ಜನಗಳಿಗೂ ಸೀಮಿತವಾಗಿ ಅನ್ವಯವಾಗುತ್ತದೆ. ಈಗ ನೀವು 7 ಸಭೆಗಳಿಗೆ ಹೋಗಿದ್ದೀರಾ ಅಂತ ಫಸ್ಟ್ ಪರ್ಸನ್ ಅವ್ರು ಹೇಳಿದ್ರು. ನಿಮ್ಮ ಅನುಭವ ಹೇಗಾಗಿತ್ತು ಆ ಮೊದಲನೇ ಆದಿ ಸಭೆಗಳಿಗೆ ಹೋಗಲಿಕ್ಕೆ? 2006ನೇ ಇಸ್ವಿಯಲ್ಲಿ ನಮ್ಮ ಸಭೆಯಿಂದ ಒಂದು ಅಂತಾರಾಷ್ಟ್ರೀಯ ಬೈಬಲ್ ಕಾನ್ಫರೆನ್ಸ್ಗೆ ಟರ್ಕಿ ದೇಶಕ್ಕೆ ಕಳಿಸಿದೆ ನಮ್ಮನ್ನು. ಆ ಟರ್ಕಿ ದೇಶದಲ್ಲಿ ಈ 7 ಸಭೆಗಳು ಇನ್ನೂ ಇವೆ, ಎಲ್ಲ ಪಳೆಯುಳಿಕೆಗಳು ಅಂತ ಹೇಳ್ತೀವಲ್ಲ, ರಿಮೈನ್ಸ್ ಮಾತ್ರ, ಅದು ಅಸ್ತಿತ್ವದಲ್ಲಿಲ್ಲ. ಎಲ್ಲ ಸಭೆಗಳು ಹಾಳು ಮಾಡಿದ್ದಾರೆ. ಯಾಕಂದರೆ ಕ್ರೈಸ್ತಿಯ ಧರ್ಮಕ್ಕೆ ವಿರುದ್ಧವಾಗಿ ದಾಳಿ ಮಾಡಿದಾಗ ಎಲ್ಲ ಸಭೆಗಳನ್ನು ನಾಶ ಮಾಡಿದ್ರು. ಆದರೆ ಅಲ್ಲಿ ಇನ್ನೂ ಕಂಬಗಳಿವೆ, ಬುನಾದಿಗಳಿದೆ, ಇಲ್ಲಿ ಸಭೆ ಇದೆ, ಅಲ್ಲಿ ಬೋರ್ಡ್ಗಳು ಹಾಕಿದ್ದಾರೆ. ಈ ಎಫೆಸ ಸಭೆ, ಫಿಲಿಡೆಲ್ಫಿಯಾ ಸಭೆ, ಸ್ಮರ್ಣ ಸಭೆ, ಸಾರ್ಡಿ, ಎಲ್ಲ ಸಭೆಗಳಿಗೆ ಹೋದಾಗ ನನಗೆ ನಿಜವಾಗ್ಲೂ ರೋಮಾಂಚನ ಆಯಿತು. ಯಾಕಂದರೆ ಸತ್ಯವೇದದಲ್ಲಿ ನಾನು ಓದ್ತಾ ಇದ್ದೆ, ಆದರೆ ಇಲ್ಲಿ ನಾನು ವಾಸ್ತವವಾಗಿ ಅಲ್ಲಿ ಕಾಲಿಟ್ಟು ಆ ಸಭೆಗಳಿದೆ ಎಂಬುದಾಗಿ ಅನುಭವಿಸಿದಾಗ ದೇವರ ವಾಕ್ಯ ಎಷ್ಟು ಸತ್ಯ ಎಂಬುದನ್ನು ಖಾತ್ರಿಪಡಿಸಿದೆ. ಇಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಯೇಸು ಸ್ವಾಮಿಯ ನೇರ ಸಂದೇಶ 7 ಸಭೆಗಳಿಗೆ ಹೋಯಿತು. ಖಂಡಿತವಾಗಿಯೂ ಆ 7 ಸಭೆಗಳಲ್ಲಿ ನೀವು ಹೋಗಿ ಕಾಲಿಟ್ಟಿದ್ದೀರಾ. ಅಂದರೆ ಯು ಹ್ಯಾಡ್ ದ ಪ್ರಿವಿಲೇಜ್ ಆಫ್ ಬೀಯಿಂಗ್ ದೇರ್ ವೇರ್ ದ ಫಸ್ಟ್ ಮೆಸೇಜ್ ವಾಸ್ ಹೋಗಿದೆ ಅಂತಕ್ಕಂಥದ್ದಾಗಿ. ಓಕೆ, ಇಲ್ಲಿ ಮುಂದೆ ಬರುವುದಾದರೆ ಈ ದೇವರ ಬಗ್ಗೆ ಇದು ಹೇಳಲ್ಪಟ್ಟಿದೆ, ಏನು ಅದರಲ್ಲಿ ಅನುಮಾನವಿಲ್ಲ. 7 ಆತ್ಮಗಳು ಎಂಬತಕ್ಕಂಥ ಅಂಶವು ಇಲ್ಲಿದೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು. 7 ಆತ್ಮಗಳು ಅಂದರೆ 7 ಸಭೆಗಳು. ಇಲ್ಲಿ ಸತ್ಯವೇದವನ್ನು 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ 4 ಸಾರಿ ಹೋದಾಗ ಇಲ್ಲೇನಂತ ಹೇಳ್ತಾ ಇದೆ ಅಂದರೆ, ಈ ಒಂದು ಯೋಹಾನನು ಬರೆಯುವುದು ವರ್ತಮಾನ ಮತ್ತು ಭೂತ ಭವಿಷ್ಯತ್ ಕಾರ್ಯಗಳಿಗೂ ಅನ್ವಯವಾಗ್ತದೆ. ಆಗಿನ ಕಾಲದಲ್ಲಿ ಬರೆದಿರ್ತಕ್ಕಂಥ 7 ಆತ್ಮಗಳಿಗೆ ಅಂದರೆ 7 ಸಭೆಗಳಿಗೆ ಸಂದೇಶವನ್ನು ನಾವು ಸಾರುವಾಗ ಅವು ಎಲ್ಲರಿಗೂ ಅನ್ವಯವಾಗ್ತದೆ. ಇನ್ನೊಂದು ಬಹಳ ಪ್ರಾಮುಖ್ಯವಾಗಿ ತಿಳ್ಕೊಳ್ಬೇಕು, ಪ್ರಕಟಣೆ ಪುಸ್ತಕಗಳೇ ಸಾಂಕೇತಿಕವಾದ ವಿಷಯಗಳಿವೆ. ಅನೇಕ ಸಾಂಕೇತಿಕವಾದ ವಿಷಯಗಳು ಬಂದಾಗ ಕೆಲವರಿಗೆ ಅದನ್ನು ನೇರವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನುರಿತ ತಜ್ಞರು, ಈಗ ಬೈಬಲ್ ಕಾಮೆಂಟ್ರಿ ಅಂತ ಏನು ಹೇಳ್ತೀವಿ, ಅನೇಕ ಕಾನ್ಕಾರ್ಡೆನ್ಸ್ ಏನು ಹೇಳ್ತೀವಿ, ಇವರೆಲ್ಲರೂ ಹುಡುಕಿ ಶೋಧನೆ ಮಾಡಿ ಪರಿಶೋಧನೆ ಮಾಡಿ ತತ್ವಜ್ಞಾನಿಗಳು ಇದು ಹೇಗೆ ಆಗಿರಬಹುದು. ಈಗ ಉದಾಹರಣೆಗೆ ಸಭೆಗಳು ಇದೆ, ಅದು ಬಿದ್ದಿರ್ಬೋದು, ಅನೇಕರು ಧ್ವಂಸ ಮಾಡಿದರು, ಆದರೆ ಆ ಸಭೆ ಇದೆ ಎಂಬುದಕ್ಕೆ ಒಂದು ಪುರಾವೆ ಅಲ್ಲಿದೆ. ಇಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಸಾಲಿದೆ ನಮ್ಮ SDA ಬೈಬಲ್ ಕಾಮೆಂಟ್ರಿನಲ್ಲಿ. ದ ಬುಕ್ ಆಫ್ ರೆವಲೇಷನ್ ಓಪನ್ಸ್ ಟು ದ ವರ್ಲ್ಡ್ ದಟ್ ವಾಸ್ ಬೀನ್, ವಾಟ್ ಈಸ್ ಆ್ಯಂಡ್ ವಾಟ್ ಈಸ್ ಟು ಕಮ್. ಇಟ್ ಈಸ್ ಫಾರ್ ಅವರ್ ಇನ್ಸ್ಟ್ರಕ್ಷನ್ ಅಪಾನ್ ಹೂಮ್ ದ ಎಂಡ್ಸ್ ಆಫ್ ದ ವರ್ಲ್ಡ್ ಶುಡ್ ಕಮ್. ಯಾವುದಿತ್ತು, ಯಾವುದು ಇದೆ, ಯಾವುದು ಬರಲಿಕ್ಕಿದೆ ಎಂಬತಕ್ಕಂಥ ಮಾಹಿತಿಯನ್ನು ಕೊಡುವಂಥ ಒಂದು ಪುಸ್ತಕವಾಗಿದೆ ಅಂತ ಈ ವಚನ ಹೇಳುತ್ತೆ. ಏನಂತೀರ? ಖಂಡಿತವಾಗಿಯೂ ಪ್ರಕಟಣೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಮಾಹಿತಿಯು ಸಹ ಹಿಂದೆ ಏನು ನಡೆಯಿತು, ಈಗ ಏನು ನಡೀತಾ ಇದೆ, ಮುಂದೆ ಏನು ನಡೀಲಿಕ್ಕೆ ಹೋಗ್ತದೆ ಎಂಬುದನ್ನು ತಿಳಿಸುವುದು. ಯಾಕೆಂದ್ರೆ ಪ್ರಕಟಣೆ ಪುಸ್ತಕವೇ ಒಂದು ಪ್ರವಾದನ ಪುಸ್ತಕ. ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕದಲ್ಲಿ ಒಂದೇ ಒಂದು ಪ್ರವಾದನೆ ಪುಸ್ತಕ ಇದೆ, ಅದು ಪ್ರಕಟಣೆ ಪುಸ್ತಕ. ಒಂದೇ ಒಂದು ಚರಿತ್ರೆ ಪುಸ್ತಕ ಇದೆ, ಅದು ಅಪೊಸ್ತಲ ಕೃತ್ಯಗಳು. ಸೊ ಎಲ್ಲ ಸತ್ಯವೇದವನ್ನು ನಾವು ವಿಭಾಗ ಮಾಡುವಾಗ ಈ ದಾನಿಯೇಲ ಪುಸ್ತಕ ವ್ಯತಿರಿಕ್ತವಾಗಿರ್ತದೆ, ಪ್ರಕಟಣೆ ಪುಸ್ತಕ ವ್ಯತಿರಿಕ್ತವಾಗಿರ್ತದೆ. ಅವುಗಳಲ್ಲಿ ಬರ್ತಕ್ಕಂಥ ಗೂಢಾರ್ಥಗಳು ನಮಗೆ ಒಂದು ರೋಮಾಂಚನ, ಅದ್ರಲ್ಲಿ ಹೇಗಿರ್ಬೋದು, ಹೇಗಾಗ್ತದೆ, ಏನು ಆಗ್ಲಿಕ್ಕೆ ಹೋಗ್ತದೆ ಎಂಬುದು ಬಹಳ ಮುಖ್ಯ. ವಂಡರ್ಫುಲ್. ಇದರ ಬಗ್ಗೆ ನಾವು ಇನ್ನೂ ಬಹಳ ಸಮಯವನ್ನು ಕೊಡಬೇಕು, ಇದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡಬೇಕು. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ವೀಕ್ಷಕರಿಗೆ ನಾವು ಬರೀ 4 ವಚನಗಳನ್ನು ಮಾತ್ರ ಈಗ ಓದಿದ್ದೇವೆ. ಇದನ್ನು ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವ್ರನ್ನ ಅರ್ಥ ಮಾಡ್ಕೊಳ್ತಾ ಇರ್ತಕ್ಕಂಥವ್ರ ಬಗ್ಗೆ ಒಂದು ಸಣ್ಣ ಒಂದು ಪ್ರಾರ್ಥನೆಯನ್ನು ನೀವು ಮಾಡಬೇಕು ಅಂತ ಕೇಳ್ಬೋದು. ಕೃಪಾಪೂರ್ಣನಾದ ದೇವರೇ, ಈ ವಿಶೇಷವಾದಂಥ ಅಂತಿಮ ಪುಸ್ತಕ ಪ್ರಕಟಣೆಯ ಪುಸ್ತಕದಲ್ಲಿ ಕಂಡುಬರುವಂಥ ಗೂಢಾರ್ಥಗಳನ್ನು ವೀಕ್ಷಕರು ಅದನ್ನು ಅರ್ಥೈಸಿಕೊಳ್ಳುವಾಗೆ ಪವಿತ್ರಾತ್ಮ ದೇವರು ತಾನೇ ಅವರ ಆತ್ಮೀಯ ಮನೋನೇತ್ರಗಳನ್ನು ತೆರೆದು ಅಂತ್ಯಕಾಲದಲ್ಲಿ ಅವರು ಸಿದ್ಧರಾಗಿ ನಿನ್ನ ಎದುರುಗೊಳ್ಳುವಾಗೆ ಕಾರ್ಯ ಮಾಡಬೇಕೆಂದು, ಈ ಕಾರ್ಯಕ್ರಮವು ಒಂದು ಫಲದಾಯಕವಾಗುವ ಹಾಗೆ
ಮಾರ್ಪಡಿಸಿ ನಿನ್ನ ಸೇವಕರ ಮೇಲೆ ನಿನ್ನ ಆತ್ಮ ಸುರಿಸಬೇಕೆಂದು ಯೇಸು ಕ್ರಿಸ್ತನ ಪಾದಕ್ಕೆ ಹಿಡಿದು ಬೇಡಿಕೊಳ್ಳುತ್ತೇನೆ ತಂದೆ. ಆಮೇನ್. ದೇವರು ನಿಮ್ಮ ಇಬ್ಬರನ್ನ ಆಶೀರ್ವದಿಸಲಿ. ನಮಸ್ಕಾರ.